ನಮ್ಮ ಎಲ್ಲ MLAಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು, ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ರು. ಏನು ಎಲ್ಲರಿಗೂ ಈಗ 50 ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಅನುದಾನ ಏನೇನು ಬೇಕು ಅಂತ ಕೇಳಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರಿ, ಮರಿಯಮ್ಮನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿನ ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದು ಒತ್ತಾಯ ಇರುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಹೆದ್ದಾರಿ ಕೂಡ ದುರಸ್ತಿ ಮಾಡಬೇಕು ಅನ್ನೋದು, ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೇ ಟೆಂಡರ್ ಕರೆದಿದ್ದಾರೆ. ಅದು ಈಗ ಸದ್ಯ ಕೆಲಸ ಆಗ್ತದೆ, ಪ್ರಾರಂಭ ಆಗ್ತದೆ. ಟೆಂಡರ್ ಕರೆದಾರ, ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರ. ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರು ತನಕ ಈಗ ಇಮಿಡಿಯೇಟಾಗಿ ಕೆಲಸ ತಗೊಳಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗನೆ ಆಗ್ತದೆ. ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ತನಿಖೆ ಆಗಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ. ಬಿಗಿ ಮಾಡ್ಸೋಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ. ಯಾವುದೇ 3000 ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಕೇಳೋಣ, ಅದು ನಮ್ಮ DC ಅವ್ರು ಮೊನ್ನೆ ದಿವಸ DC SP ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತಿದಾರ. ರೈಡ್ ಮಾಡಿ ಎಲ್ಲೆಲ್ಲಿ ಬೇಕಲ್ಲಿ ಹಿಡಿತಿದಾರ. ಒಟ್ಟು 3-4 ಅಂಗಡಿಗಳಿಗೆ ಮೇಲೆ ಸೀಸು ಮಾಡ್ಯಾರ. ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ, ಯಾರು ಸ್ಟಾಕ್ ಮಾಡೋಂಗಿಲ್ಲ. ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ. ಯಾಕೆಂದ್ರೆ ಮಳೆನೂ ಚೆನ್ನಾಗೈತಿ. 2 ಸತಿ ಗೊಬ್ಬರ ಹಾಕ್ತದಾರ, 3 ಸತಿ ಹಾಕ್ತದಾರ ಸರ್ಟನ್ನು. ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ. ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಜಿಲ್ಲೆಯದು ಅಷ್ಟು ಸ್ಟಾಕ್ ಬಂದಿತ್ತು. ಯಾರು ಹೇಳಿದ್ರು? ಸುಳ್ಳು. ನಿನಗೆ ಯಾರು ಹೇಳಿದ್ರು ಹಂಗೆ? ಅವ್ನು ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾನೆ. ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾರ. ಅಂಕಿ ಅಂಶ ಇರ್ತದಲ್ಲಪ್ಪ, ಎಲ್ಲಿ ಹೋಗತಿ? ಅಂಕಿ ಅಂಶ ಸಮೇತ ಮಾತಾಡ್ರಿ, ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ನೀನಲ್ಲಪ್ಪ, ಅವ್ನಿಗೆ ಹೇಳೋ ಉತ್ತರನ ನಾನು ಹೇಳಿದೆ ಅಂದ. ಆ ಮಾಜಿ MP ಗೂ ಕೇಳ್ಬೇಕಾಯ್ತು. ನೆಕ್ಸ್ಟ್ ಜಿಂಕು ಹೇಳೇನಿ. ಅವ್ರದ್ದೇನು ರಿಕ್ವೈರ್ಮೆಂಟ್ ಐತಲ್ಲ ಅದ್ರ ಪ್ರಕಾರ ಈಗ ಭಾಳ ಈಗಂತೂ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಬರ್ತಾ ಇತ್ತು. ಈಗ ನಮಗಂತ ಶಾರ್ಟೇಜ್ ಕಾಣ್ತಾ ಇಲ್ಲ. ಎಲ್ಲ ಕಡೆಗೂ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ 600 ರೂಪಾಯಿ ಕ್ವಿಂಟಲ್ ಯೂರಿಯಾ ಗೊಬ್ಬರ ಅದಕ್ಕೆ 840 ರೂಪಾಯಿದು ಲಿಂಕ್ ತಗೋಬೇಕಾಗುತ್ತೆ. ಹಂಗೇನಿಲ್ಲಪ್ಪ. ಈಗ ಇಷ್ಟಕ್ಕೊಂದು ಮಾತಾಡ್ತದಾರ ರೇಣುಕಾಚಾರ್ಯ ಅಂದ್ರಲ್ಲ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬರಕ್ಕೆ ಕೇಳು. ಈಗ ನಮ್ಮ ಕೈಗೆ ಐತಾ? ಅವ್ರ ಕೈಗಿರೋದು. ಅಲ್ಲಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬಂದು ಇನ್ನೂ ಫ್ಲಡ್ ಮಾಡೋನ್ ಬೇಕಾರೆ. ಈಗ ಎಲ್ಲರೂ ಸೇರಿ ಶಾಸಕರು ಸಚಿವರು CM ಸಭೆ ಮಾಡಿದ್ರು. ಏನಾದರೂ ದೂರ್ಗೀರು ಯಾವ ದೂರ ಬರ್ತಾವೆ? ಯಾವ ದೂರ? ನಮ್ಮ ಸ್ಕೂಲಾಗಿರೋದು ಯಾವ್ದು ಜಿಲ್ಲಾ ಇಲ್ಲ, ಭಾಳ ಕೂಲ್ ಆಗೈತಿ ನಮ್ಮ ಜಿಲ್ಲಾ. ಯಾವ್ದ ಇಲ್ಲ ಸರ್. KPCC ಅಧ್ಯಕ್ಷರು ಬದಲಾವಣೆ ಆಯ್ತು, ತಾವು ಏನಾದರೂ ನೋಡಪ್ಪ, ಎಲ್ಲ ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಹೈಕಮಾಂಡ್ ಏನ್ ಡಿಸಿಷನ್ ಅಂತ ಅದು ಕಾದು ನೋಡು. ಏನು ಆಗಲ್ಲ. ಅವ್ರವ್ರ ವೈಯಕ್ತಿಕ ವಿಚಾರಗಳು, ಅವ್ರವ್ರು ಎಲ್ಲರಿಗೂ ಆಸೆ ಇರ್ತೈತಿ, ಎಲ್ಲರೂ ಆಗ್ಬೇಕಂತಾರ. ಆದ್ರೆ ನಿಮಗೆ KPCC ಹುದ್ದೆ ಏನಾದರೂ? ಇಲ್ಲಪ್ಪ, ನಾನೇ ಕೇಳಿಲ್ಲ. ಕೇಳಿಲ್ಲಪ್ಪ. ನಾವು ಅದಕ್ಕಿಂತ ಚೆನ್ನಾಗದವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.